ಈ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅತ್ಯಂತ ಮಹತ್ವದಾದಂತಹ ಒಂದು ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆಯಲ್ಲಿದ್ದಾರೆ. ನಾನು ಸುಮಾರು 3 ದಿವಸಗಳಿಂದ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ. ನಾನು ಸುಮಾರು 80 ಬೂತ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ. DCM ಲೇಔಟ್ಗೆ ಹೋಗಿದ್ದೆ, ದೇವರಾಜ್ ಅರಸ್ ಬಡಾವಣೆಗೆ ಹೋಗಿದ್ದೆ, ಇವತ್ತು ಕಾಯಿಪೇಟ್ಗೆ ಹೋಗಿದ್ದೆ, ಬಸವರಾಜಪೇಟೆಗೆ ಹೋಗಿದ್ದೆ, ಜಗಜೀವನ್ ನಗರ್ಗೆ, SJM ನಗರ್ಗೆ, ಶಿವಗಿ ಮಂದಿರಕ್ಕೆ, ಅಲ್ಲಿನೂ ಅಲ್ಲಿ ಅಕ್ಕಪಕ್ಕದಲ್ಲಿ ಪ್ರಚಾರ ಮಾಡಿದ್ದೇವೆ. ಎಲ್ಲಾ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಭಾರಿ ಅಲೆ ಇದೆ. ಇವತ್ತು ಜನ, ವಿಶೇಷವಾಗಿ ಯುವಕರು, ಮಹಿಳೆಯರು ಸ್ವಯಂ ಪ್ರೇರಣೆಯಿಂದ ಬಂದು ನಾವು ಸಮರ್ಥಗೆ ಮತ ಹಾಕ್ತೇವೆ, ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತೇವೆ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನೋಡಿ, ನಾವೇನು 3 ವರ್ಷದ ಅವಧಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 61,000 ಯಜಮಾನಿಯರು, ಮಹಿಳೆಯರು ಇವತ್ತು ಅವ್ರು 2,000 ರೂಪಾಯಿ ನಾವೇನು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದೇವೆ. ಇವತ್ತು ಅದಕ್ಕೆ ಅವರು ಫಲಾನುಭವಿಗಳಾಗಿದ್ದಾರೆ. 60,000 ಪರಿವಾರದವರಿಗೆ ನಾವು ಈಗಾಗಲೇ ಇವತ್ತು ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೇವೆ. ಸುಮಾರು 1,45,000 ಜನರಿಗೆ ಅನ್ನಭಾಗ್ಯ ಯೋಜನೆ ಅವರಿಗೆ ಲಭಿಸ್ತಾ ಇದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ, ದಲ್ಲಾಳಿಗಳಿಲ್ಲದೆ, ಭ್ರಷ್ಟಾಚಾರ ರಹಿತವಾಗಿ ನೇರ ವರ್ಗಾವಣೆ ಮುಖಾಂತರ ಇವತ್ತು ಎಲ್ಲಾ ಸಮುದಾಯದ ಜನರಿಗೆ ಆ ಶಕ್ತಿಯನ್ನು ತುಂಬಿಸುವಂಥದ್ದು, ಅವರ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಮಾಡುವಂಥದ್ದು, ಅದರಿಂದ ಆರ್ಥಿಕತೆಗೆ ಒಳ್ಳೆಯದಾಗುವಂಥ ಕೆಲಸ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಸುಮಾರು 1 ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ತಲಾ ಆದಾಯ ಕರ್ನಾಟಕ ರಾಜ್ಯದ ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಂಥದ್ದು. ಜೊತೆಯಲ್ಲಿ ಇವತ್ತು ನಮ್ಮ ವಯೋವೃದ್ಧರು, ಮಾಜಿ ನಮ್ಮ ಈ ಭಾಗದ ಅತ್ಯಂತ ಮುತ್ಸದ್ದಿ ರಾಜಕಾರಣಿಗಳಾದಂಥ ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು 5 ವರ್ಷ ಅವರು ಶಾಸಕರಾಗಿರ್ಬೇಕಾಗಿತ್ತು. ಆದರೆ ಅಕಾಲಿಕವಾಗಿ ಅವರ ನಿಧನರಾದ ಮೇಲೆ ಇವತ್ತು ಈ ಉಪಚುನಾವಣೆ ನಡೀತಾ ಇದೆ. ಅವರ ಅಮೋಘವಾದಂಥ ಒಂದು ಕೊಡುಗೆ ದಾವಣಗೆರೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇದೆ, ಇಡೀ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯಕ್ಕೂ ಇದೆ, ಎಲ್ಲ ಸಮುದಾಯದವ್ರಿಗೂ ಇದೆ. ಇವತ್ತು ಅವರು ನೋಡಿ, ದಾವಣಗೆರೆ ಒಂದಾನೊಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು. ಹತ್ತಿ ಗಿರಣಿಗಳು ಕ್ಲೋಸ್ ಆಗಿದ್ದ ಮೇಲೆ ಕಳಾಹೀನವಾಗಿದ್ದಂಥ ಒಂದು ದಾವಣಗೆರೆ ಇಡೀ ರಾಷ್ಟ್ರದ ಗಮನ ಸೆಳೆಯಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು. ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳನ್ನು, ಮೆಡಿಕಲ್ ಕಾಲೇಜನ್ನು, ಇಂಜಿನಿಯರಿಂಗ್ ಕಾಲೇಜನ್ನು, MBA ಕಾಲೇಜನ್ನು, ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಗುಣಾತ್ಮಕ ಶಿಕ್ಷಣ ಕೊಟ್ಟು ಅವರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರು ಸಮಾಜವನ್ನು, ರಾಷ್ಟ್ರವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ತದೆ. ಚಿತ್ರದುರ್ಗದ ಒಂದು ಸಣ್ಣ ತಾಲೂಕಾ ಕೇಂದ್ರವಾಗಿದ್ದಂಥ ದಾವಣಗೆರೆಗೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಇವತ್ತು ಚಿತ್ರದುರ್ಗಕ್ಕಿಂತಲೂ ಇವತ್ತು ಹೆಚ್ಚಿನ ಅಭಿವೃದ್ಧಿ ಮಾಡಿದಂಥದ್ದು, ಹೆಚ್ಚಿನ ಇವತ್ತು ಅದಕ್ಕೆ ಬಲ ತಂದು ಕೊಟ್ಟಂತಹ ಕೀರ್ತಿನೂ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ತದೆ. ಇವತ್ತು ನೀರಾವರಿ ಯೋಜನೆಗಳನ್ನು ಮಾಡಿ, ಅನೇಕ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಟ್ಟಂತಹ ಕೀರ್ತಿಯನ್ನು ಅವರಿಗೆ ಸಲ್ತದೆ. ಕೊಡುಗೈ ದಾನಿಗಳಾಗಿ ಇವತ್ತು ಅನೇಕ ಜನರಿಗೆ ನೋಡಿ, ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಹಿಂದಿನ BJPಯ ಡಬಲ್ ಇಂಜಿನ್ ಸರ್ಕಾರ ಇವತ್ತವರು ಮಲ್ಕೊಂಡ್ ಬಿಟ್ಟಿದ್ರು. ಅವ್ರ ಜನರಿಗೆ ನಿಮ್ಮ ಜೀವ ನೀವೇ ನೋಡ್ಕೊಳ್ರಿ ಅನ್ನುವಂತ ಒಂದು ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ಜನರಿಗೆ ಏನು ರೆಮ್ಡೆಸಿವಿರ್ ಇಂಜೆಕ್ಷನ್ BJP ಸರ್ಕಾರದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. 2,000 ರೂಪಾಯಿ 30,000 ರೂಪಾಯಿಗೆ. ಆಕ್ಸಿಜನ್ ಇಲ್ಲದೆ, ಆಂಬ್ಯುಲೆನ್ಸ್ ಇಲ್ಲದೆ ಜನ ಸಾಯ್ತಾ ಇದ್ರು. ಅಂಥದ್ರಲ್ಲಿ ಉಚಿತವಾಗಿ ಸುಮಾರು 7 ಕೋಟಿ ರೂಪಾಯಿ ಸ್ವಂತ ಖರ್ಚು ಮಾಡಿ ಉಚಿತವಾಗಿ ಲಸಿಕೆ ಜನರಿಗೆ ಕೊಡಿಸಿ ಅವರ ಜೀವ ಉಳಿಸುವಂತ ಒಂದು ಕೆಲಸ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ದಾರೆ. ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೂ ವಿಶೇಷವಾದಂತಹ ರೀತಿಯಲ್ಲಿ ಒಗ್ಗೂಡಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲಾ ಜನಾಂಗದವರ, ಎಲ್ಲಾ ಸಮುದಾಯದವರ ಪ್ರೀತಿಗೆ ಪಾತ್ರರಾಗಿದ್ದಂಥವರು. ಮತ್ತು ಅದರ ಜೊತೆಯಲ್ಲಿ ಇವತ್ತು ಜನನೂ ಸಹಿತ ಕೇಂದ್ರದ BJP ಸರ್ಕಾರದ ಜನವಿರೋಧಿ ನೀತಿಯಿಂದ, ಅವರ ಬಡವರ ವಿರೋಧಿ, ರೈತ ವಿರೋಧಿ, ಕಾರ್ಮಿಕರ ವಿರೋಧಿ,
ಮಹಿಳಾ ವಿರೋಧಿ ನೀತಿಯಿಂದ ಇವತ್ತೇನೇನು ಅನಾಹುತಗಳಾಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ? ಮನಮೋಹನ್ ಸಿಂಗ್ ರವರು ಇದ್ದಾಗ 450 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ, ಅವಶ್ಯಕ ವಸ್ತುಗಳ ಬೆಲೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಜನ ಕಷ್ಟದಲ್ಲಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನೋಡಿ ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಹಿಂದೆ UPA ಸರ್ಕಾರ ಇದ್ದಾಗ 55 ರೂಪಾಯಿ ಇದ್ದಿದ್ದು 58 ರೂಪಾಯಿ ಡಾಲರ್ಗೆ ಆಗಿದ್ರೆ ಬೊಬ್ಬೆ ಹಾಕ್ತಾ ಇದ್ರು. ಇವತ್ತು 95 ರೂಪಾಯಿ ಆಗಿದೆ ರೂಪಾಯಿ ಮೌಲ್ಯ ಕುಸಿದು. $1 95 ರೂಪಾಯಿ. ಏನು ಇವರಲ್ಲಿ ನೈತಿಕತೆ ಇದೆ? ಇವತ್ತು ನಮ್ಮ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಅವರು ಇವತ್ತು ಹೇಳಿಕೆ ಕೊಡ್ತಾರೆ ಪ್ರತಿಪಕ್ಷದವರು. ಏನಂತ? ಇದು ಸಾಲದ ಸರ್ಕಾರ ಅನ್ನುವಂಥದ್ದು. ಇವತ್ತು ನೋಡಿ, ಕೇಂದ್ರ ಸರ್ಕಾರ ನಿಜವಾಗಿ ಸಾಲ ಮಾಡಿದಂಥದ್ದು, ಜನರ ಮೇಲೆ ಹೊರೆ ಹಾಕಿದ್ದಂಥದ್ದು ಕೇಂದ್ರದ BJP ಸರ್ಕಾರ. ಮನಮೋಹನ್ ಸಿಂಗ್ ರವರು ಇವತ್ತು 2014ರವರೆಗೆ ನಮ್ಮ ರಾಷ್ಟ್ರದ ಮೇಲೆ ಸಾಲ ಇದ್ದಂಥದ್ದು 50 ಲಕ್ಷ ಕೋಟಿ, ಈಗ 210 ಲಕ್ಷ ಕೋಟಿ. ಅಂದ್ರೆ ನೋಡಿ, ಪ್ರತಿಯೊಬ್ಬರ ನಮ್ಮ ಇವತ್ತು ದೇಶವಾಸಿಗಳ ಮೇಲೆ, ಎಲ್ಲರ ಮೇಲೆ ಸಾಲದ ಹೊರೆ ಹಾಕಿ ಇವತ್ತು ಬಡ್ಡಿನೇ ಪ್ರತಿ ವರ್ಷ 14 ಲಕ್ಷ ಕೋಟಿ ಕಟ್ಟಬೇಕು ಅವರು. ನಮ್ಮ ರಾಜ್ಯದ 3 ವರ್ಷದ ಆರ್ಥಿಕತೆ ಅಂತ ಹೇಳ್ಬೋದು, ಬಜೆಟ್ ಅಂತ ಹೇಳ್ಬೋದು ಇವತ್ತು. ಅದಕ್ಕೆ ಅವ್ರು ಯಾವ ಮುಖ ಹೊತ್ತುಕೊಂಡು ಮತ ಕೇಳ್ತಾ ಇದ್ದಾರೆ? ನಮ್ಗೆ ಹೇಳ್ತಾರೆ. ಅವ್ರಿಗೆ ನೈತಿಕತೆ ಇದೆಯಾ? ಅವ್ರು ಆಲೋಚನೆ ಮಾಡ್ಬೇಕಲ್ಲ. ಅವರು ರಾಜ್ಯದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ತೆರಿಗೆ ಕೊಡ್ತಾ ಇಲ್ಲ. ಇವತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕೊಡ್ತೀನಿ ಅಂತೇಳಿ ಹೇಳಿದಂತ 15,000 ಕೋಟಿ ರೂಪಾಯಿ ಖೋತಾ ಮಾಡಿದ್ದಾರೆ. ನಮಗೆ ಜಲ್ ಜೀವನ್ ಮಿಷನ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ರಾಜ್ಯಕ್ಕೆ ವಂಚನೆ ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ದುರ್ಬಲ ಮಾಡಿ ಇವತ್ತಿರುವಂತ ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡಿ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ತರುವಂತ ಒಂದು ಕೆಲಸ ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ. ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ, ಇವತ್ತು ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ 2 ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಮಾನ್ಯ ಮಲ್ಲಿಕಾರ್ಜುನ್ ರವರು ಉಸ್ತುವಾರಿ ಸಚಿವರಾಗಿ ಉತ್ತಮವಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಆದಂತಹ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹಿತ ಸಂಸತ್ತಿನಲ್ಲಿ ರಾಷ್ಟ್ರದ ಗಮನ ಸೆಳೆಯುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪರಿವಾರ ಸಮಾಜ ಸೇವೆಗಾಗಿ ತನ್ನನ್ನು ತಾನೇ ತೊಡಗಿಸಿಕೊಂಡಿದೆ. ಇವರು ಖುದ್ದಾಗಿ ಶ್ರೀಮಂತರಾಗಿ ಇವತ್ತು ಆರಾಮಾಗಿರ್ಬೋದು, ಆದರೆ ರಾಜಕೀಯದಲ್ಲಿ ಬಂದು ಜನರಿಗೆ, ಬಡವರಿಗೆ, ಇವತ್ತು ಕಷ್ಟದಲ್ಲಿದ್ದಂಥವರಿಗೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ರಾಜಕೀಯದಲ್ಲಿ ಧುಮುಕಿದ್ದಾರೆ. ಹೀಗಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಜನರ ಒಂದು ಏನು ಭಾವನೆಗಳು ನೋಡಿಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ. ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ, ಶಾಮನೂರ್ ಅಣ್ಣನವರು ಏನು ಮತದಿಂದ ಗೆದ್ದಿದ್ರು, ಅಂತರದಿಂದ ಗೆದ್ದಿದ್ರು, ಅದರ ದುಪ್ಪಟ್ಟು ಅಂತರದಿಂದ ಮಾನ್ಯ ಸಮರ್ಥ ಅವರು ಗೆಲ್ತಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಜನರಲ್ಲಿ ವಿನಂತಿಯನ್ನು ಮಾಡಿ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.